ವೀಕ್ಷಕರೇ, ಮೀನ ರಾಶಿಯ ಯುಗಾದಿಯ ವರ್ಷ ಭವಿಷ್ಯ ಅಂದ್ರೆ ಈ ಯುಗಾದಿಯಿಂದ ಬರುವ ಯುಗಾದಿವರೆಗೆ ಕ್ರೋಧಿನಾಮ ಸಂವತ್ಸರ ಕಳೆದು ವಿಶ್ವಾವಸು ನಾಮ ಸಂವತ್ಸರ ಹೊಸ ಸಂವತ್ಸರ ಪ್ರಾರಂಭ ಆಗಿರತಕ್ಕಂಥದ್ದು. ಈ ಸಂವತ್ಸರದಲ್ಲಿ ಅಂದ್ರೆ ಈ ಒಂದು ವರ್ಷ ಪೂರ್ತಿಯಾಗಿ ನಮ್ಮ ಭಾರತೀಯರಿಗೆ ನಿಜವಾದ ವರ್ಷ ಹೊಸ ವರ್ಷ ಅಂತಂದ್ರೆ ಒಂದು ಹಿಂದೂ ಸನಾತನ ಪ್ರಕಾರ ಹೊಸ ವರ್ಷ ಅಂತಂದ್ರೆ ಈಗಲೇ. ಹಾಗಾಗಿ ಈ ಒಂದು ಹೊಸ ವರ್ಷದಿಂದ ನಿಮಗೆ ಏನು ಫಲ ಸಿಗ್ತಾ ಇದೆ ಅನ್ನುವಂತ ಅದ್ಭುತ ವಿಚಾರಗಳು ಜೊತೆಗೆ ಈ ವರ್ಷದ ಪೂರ್ತಿಯಾಗಿ ನಿಮಗೆ ಯಾವೆಲ್ಲ ಎಚ್ಚರಿಕೆಗಳನ್ನ ಅನುಸರಿಸಬೇಕಾಗತ್ತೆ ಅನ್ನುವಂಥದ್ರ ಬಗ್ಗೆ ನೀವು ತಿಳ್ಕೊಬೇಕು. ಇದನ್ನ ತಿಳ್ಕೊಳ್ಳಿಲ್ಲ ಅಂತಂದ್ರೆ ಮುಂದೆ ಕೆಲವೊಂದು ಸಮಸ್ಯೆಗಳು, ಅದ್ರ ಬಗ್ಗೆ ನೀವು ವಿಡಿಯೋ ನೋಡೋದ ಮೇಲೆ ಗೊತ್ತಾಗುತ್ತೆ. ವಿಡಿಯೋ ಪೂರ್ತಿಯಾಗಿ ನೋಡಬೇಕು. ಮತ್ತೆ ನಿಮಗಿರುವಂತ ಒಳ್ಳೆ ಫಲಗಳು ಯಾವ್ಯಾವು ಅನ್ನುವಂಥದ್ರ ಬಗ್ಗೆನೂ ಕೂಡ ತಿಳಿಸೋಣ. ಬಹಳ ಉಪಯೋಗ ಆಗುತ್ತೆ ನಿಮಗೆ ವಿಡಿಯೋ. ನಾವು ಸುತ್ತಿ ಬಳಸಿ ಹೇಳಲ್ಲ ನೋಡಿ. ಈ ಒಂದು ವರ್ಷದಲ್ಲಿ ನಿಮಗೆ ಶನಿ ಪರಮಾತ್ಮ 3ನೇ ತಿಂಗಳಲ್ಲಿ ಕುಂಭ ರಾಶಿಯಿಂದ ಮೀನ ರಾಶಿಗೆ ಪ್ರವೇಶ ಮಾಡ್ತಾರೆ. ಗುರು 5ನೇ ತಿಂಗಳಲ್ಲಿ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾರೆ. ಅದೇ ರೀತಿಯಾಗಿ ರಾಹು ಕೇತುಗಳು ಕೂಡ 5ನೇ ತಿಂಗಳಲ್ಲಿ ತಮ್ಮ ಸ್ಥಾನಗಳನ್ನ ಬದಲಾಯಿಸ್ತಾರೆ. ಕುಂಭ ರಾಶಿಯಲ್ಲಿ ರಾಹು ಇರ್ತಾರೆ, ಕೇತು ಸಿಂಹ ರಾಶಿಯಲ್ಲಿ ಇರ್ತಕ್ಕಂಥದ್ದು. ಇದರ ಒಂದು ಗೋಚಾರದ ಫಲಗಳು ಯಾವ ಪ್ರಕಾರದಲ್ಲಿ ಇರುತ್ತೆ ಅನ್ನುವಂತ ವಿಸ್ತೃತವಾಗಿರ್ತಕ್ಕಂಥ ವಿಷಯವನ್ನ ತಿಳಿಸೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ನಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ಒಂದು ಮೀನ ರಾಶಿಯವರಿಗೆ ಗುರುವಿನ ಪ್ರಭಾವ ನೋಡಿ. ಗುರು ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥದ್ರಿಂದ ನಿಮಗೆ 4ನೇಯವನಾಗಿರುತ್ತಾನೆ. 4ನೇ ಗುರುವಿನ ಪ್ರಭಾವ ಅಷ್ಟಾಗಿ ಇರೋದಿಲ್ಲ. ಇದರಿಂದ ಏನಾಗುತ್ತೆ, ಪ್ರಾಪಂಚಿಕ ಜೀವನದಲ್ಲಿ ಬಹಳ ಚಿಂತೆ ಆಗಿರುತ್ತೆ. ಏನಾಗುತ್ತೋ ಏನಿಲ್ಲ ಅನ್ನುವಂತ ಚಿಂತೆ ಇರುತ್ತೆ. ಓದಿನಲ್ಲಿ ಕೆಲವೊಂದು ಸಮಸ್ಯೆಗಳು, ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕಗಳು, ಹಣಕಾಸಿನ ವಿಚಾರದಲ್ಲಿ ಅಡ್ಡಿ ಆತಂಕಗಳಾಗುತ್ತೆ. ಕೆಲವೊಂದು ಜನಗಳ ಪ್ರಭಾವಗಳು, ನೀವು ಯಾರನ್ನೋ ನಂಬಿರ್ತೀರಿ ಬಟ್ ನಿಮ್ಮನ್ನ ಯಾರು ನಂಬಿರಲ್ಲ. ಅದರಿಂದ ಮನಸ್ಸಿಗೆ ಸ್ವಲ್ಪ ಚಿಂತೆ ಆಗುತ್ತೆ, ಮನಸ್ತಾಪ ಇರುತ್ತೆ. ಎಲ್ಲೋ ಒಂದು ಕಡೆ ಮನಸ್ಸಿನಲ್ಲಿ ನೋವಿರುತ್ತೆ, ಯಾರ ಹತ್ರನೂ ಹೇಳ್ಕೊಳಕ್ ಆಗಲ್ಲ. ಅಂದುಕೊಂಡಂತ ಕೆಲಸ ಕಾರ್ಯಗಳು ಏನಾಗುತ್ತೋ ಏನಿಲ್ಲ ಅನ್ನುವಂತಹ ಕೆಲವೊಂದು ವಿಚಾರಗಳು ಮನಸ್ಸಿನಲ್ಲಿ ಓಡ್ತಾ ಇರತಕ್ಕಂಥದ್ದು. ದ್ವಂದ್ವವಾಗಿರ್ತಕ್ಕಂಥ ನಿಲುವಾಗಿರುತ್ತೆ. ಯಾಕಂತಂದ್ರೆ ನಿರ್ದಿಷ್ಟವಾಗಿರ್ತಕ್ಕಂಥ ನಿರ್ಧಾರ ತೆಗೆದುಕೊಳ್ಳೋದರಲ್ಲಿ ಸ್ವಲ್ಪ ಎಡಗುವಂಥದ್ದು. ಅಂದ್ರೆ ಎಸ್ ನೋ ಸಿಚುವೇಶನ್ ಇರುತ್ತೆ. ಹಾಗಾಗಿ ಸ್ಟ್ರಾಂಗ್ ಆಗಿ ನಿರ್ಧಾರ ತಗೊಳ್ಳಲ್ಲ. ಸಡನ್ ಆಗಿ ನಿರ್ಧಾರ ತಗೊಂಡ್ಬಿಟ್ಟಾಗ ಅದರಲ್ಲಿ ಕೆಲವೊಂದು ಸೋಲುಗಳಾಗುವಂಥದ್ದು. ಅವಾಗ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಧೈರ್ಯದಿಂದ ಮುನ್ನುಗ್ಗೋಕ್ಕೂ ಕೂಡ ಯೋಚನೆ ಮಾಡ್ಬೇಕಾಗತ್ತೆ. ಇಂಥವೆಲ್ಲ ಕೆಲವೊಂದು ಸಿಚುವೇಶನ್ಗಳು ನೀವು ಜೀವನದಲ್ಲಿ ಹಿಂದೆನೂ ಕೂಡ ನೋಡಿರ್ತೀರಿ. ಬಟ್ ಆದ್ರೆ ಇಲ್ಲಿ ಕೆಲವೊಂದು ಎಚ್ಚರಿಕೆಗಳನ್ನ ನೀವು ಅನುಸರಿಸಬೇಕಾಗತ್ತೆ. ಮಾಡುವಂತ ಕೆಲಸ ಕಾರ್ಯಗಳು ಸ್ವಲ್ಪ ಆಗತ್ತೆ ಅನ್ನೋಷ್ಟೊತ್ತಲ್ಲಿ ಸ್ವಲ್ಪ ಸಡನ್ ಆಗಿ ನಿಂತು ಹೋಗುವಂತದ್ದು, ವಿಘ್ನಗಳಾಗೋದು, ಅನೇಕ ರೀತಿಯಲ್ಲಿ ಅಡ್ಡಿ ಆತಂಕಗಳಿರುತ್ತೆ. ಈಗ ಯಾರೋ ಬಂಧುಗಳು ಅಥವಾ ಮಿತ್ರರು, ಸ್ನೇಹಿತರು ಅಂತ ನೀವು ಎಲ್ಲರನ್ನು ಬಹಳ ವಿಶ್ವಾಸದಿಂದ ನಂಬಿಡ್ತೀರಿ, ಅಥವಾ ಅವರು ನಿಮ್ಮನ್ನ ನಂಬಲ್ಲ. ಅಥವಾ ನೀವು ನಿಮ್ಮ ಒಳಗುಟ್ಟನ್ನ ನೀವು ಅವ್ರಿಗೆಲ್ಲರಿಗೂ ಹೇಳ್ಬಿಡ್ತೀರಿ, ಆಮೇಲೆ ಅದು ಓವರ್ಟೇಕ್ ಮಾಡ್ಬಿಡ್ತಾರೆ. ನಿಮ್ಮ ಒಂದು ಪ್ಲಾನ್ ಅನ್ನೇ ಅವ್ರು ಕಾಪಿ ಮಾಡ್ಬಿಡ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಸನ್ನಿವೇಶಗಳು ಕೂಡ ಇರ್ತಕ್ಕಂಥದ್ದು. ಸ್ವಲ್ಪ ತಾಳ್ಮೆ ಅನ್ನುವಂಥದ್ದು ಬೇಕು, ಸಮಾಧಾನ ಅನ್ನುವಂಥದ್ದು ಬೇಕು. ತಾಳ್ಮೆ ಇತ್ತು ಅಂತಂದ್ರೆ ಖಂಡಿತ ಅನುಕೂಲ ಆಗುತ್ತೆ. ಜೊತೆಗೆ ಆರೋಗ್ಯದ ಬಗ್ಗೆ ಬಹಳ ಎಚ್ಚರಿಕೆಯನ್ನ ನೀವು ಅನುಸರಿಸಲೇಬೇಕಾಗತ್ತೆ. ಯಾಕಂತಂದ್ರೆ ಮೀನ ರಾಶಿಯಲ್ಲಿ ಅಂದ್ರೆ ನಿಮ್ಮದೇ ಒಂದು ರಾಶಿಯಲ್ಲಿ ಅಂದ್ರೆ 1ನೇ ಶನಿ ಪರಮಾತ್ಮ ಇರ್ತಕ್ಕಂಥದ್ದು, ಜೊತೆಗೆ ಗುರುವಿನ ಪ್ರಭಾವವು ಕೂಡ ಕ್ಷೀಣಿಸ್ತಕ್ಕಂಥದ್ರಿಂದ ಏನಾಗುತ್ತೆ, ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ. ಇನ್ನು ಈ ಹೆಂಡತಿ ಮಕ್ಕಳು ಅಥವಾ ಪತಿ ಈ ರೀತಿ ಸ್ವಲ್ಪ ಮನೆಯಲ್ಲೇ ಚಿಕ್ಕ ಪುಟ್ಟದಾಗಿರ್ತಕ್ಕಂಥ ಅನಾರೋಗ್ಯ ಇರ್ತವೆ. ಆಗಿಂದಾಗ್ಲೇ ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಬಿಡ್ಬೇಕು, ಸಮಸ್ಯೆ ಏನಿಲ್ಲ. ಜೊತೆಗೆ ಎಲ್ಲಾ ಕೆಲಸಗಳಲ್ಲಿ ಏನಾಗುತ್ತೆ, ಸ್ವಲ್ಪ ನಿಧಾನ ಆಗುತ್ತೆ. ಸ್ಪೀಡ್ ನೀವೇನೋ ಒಂಥರ ಸ್ಪೀಡ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿರ್ತೀರಿ, ಬಟ್ ಸ್ಪೀಡ್ ಆಗಲ್ಲ. ಆದ್ರೆ ಅತ್ಯಂತ ಪ್ರಯತ್ನ ಪಟ್ರೆ ಅಂದುಕೊಂಡಂತ ಕಾರ್ಯದಲ್ಲಿ ಯಶಸ್ಸು ಅನ್ನುವಂಥದ್ದು ಖಂಡಿತವಾಗ್ಲೂ ಇರುತ್ತೆ. ಸ್ವಲ್ಪ ಖರ್ಚು ಜಾಸ್ತಿ ಇರುತ್ತೆ ಈ ತಿಂಗಳಲ್ಲಿ. ಅನವಶ್ಯಕವಾಗಿರುವಂತ ತಿರುಗಾಟ ಇರ್ಬೋದು, ಅನವಶ್ಯಕವಾಗಿರುವಂತ ಖರ್ಚು ಇರ್ಬೋದು. ಖರ್ಚಿಗೆ ನೀವು ಕಡಿವಾಣ ಹಾಕ್ಬೇಕಾಗತ್ತೆ. ಸ್ವಲ್ಪ ಏನೋ ಒಂಥರ ಪ್ಲಾನ್ ಮಾಡ್ಕೊಂಡು ಅದರಲ್ಲಿ ನಷ್ಟ ಮಾಡ್ಕೊಳ್ಳುವಂತ ಸನ್ನಿವೇಶ ಕೆಲವೊಂದು ಜನರಿಗೆ ಇರುತ್ತೆ. ಹಾಗಾಗಿ ಏನೇ ಪ್ಲಾನ್ ಮಾಡ್ತಾ ಇದ್ರು ಕೂಡ ಪಕ್ಕಾ ಪರ್ಫೆಕ್ಟ್ ಆಗಿ ಯೋಚನೆ ಮಾಡಿ ಅಳೆದು ತೂಗಿ ನೀವು
ಪ್ಲಾನ್ ಮಾಡ್ಕೋಬೇಕಾಗತ್ತೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಯಾವ್ದೋ ಒಂದು ವ್ಯವಹಾರ ಮಾಡ್ತೀರಾ, ನೀವು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಲಾಸ್ ಮಾಡ್ಕೋತೀರಿ. ಅದಕ್ಕಿಂತಲೂ ಆ ಕ್ಷೇತ್ರದಲ್ಲಿ ಯಾರು ನೋಡ್ತಿದ್ದಾರೆ, ಯಾರು ನಿಪುಣರಿದ್ದಾರೆ, ಅವ್ರ ಗೈಡೆನ್ಸ್ ತಗೊಳ್ಳುವಂತ ಪ್ರಯತ್ನ ಮಾಡಿ. ಇಲ್ಲ ಬೇರೆಯವರು ಎಲ್ಲೆಲ್ಲಿ ಫೇಲ್ಯೂರ್ ಆಗಿದ್ದಾರೆ ಅದನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ನೀವು ಅದರಿಂದ ಬುದ್ಧಿ ಕಲಿಬೇಕು. ನೀವೇ ನಷ್ಟವನ್ನ ಅನುಭವಿಸಿ ಬುದ್ಧಿ ಕಲಿತ್ರೆ ಇಲ್ಲಿ ಸಮಯ ಇರೋದಿಲ್ಲ. ಹಾಗಾಗಿ ಇದ್ರ ಬಗ್ಗೆ ಗಮನ ಹರಿಸ್ಬೇಕಾಗತ್ತೆ. ಜೊತೆಗೆ ವಿನಾಕಾರಣ ದುಂದು ವೆಚ್ಚ ಕೂಡ ಆಗುವಂತ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಅದಕ್ಕೆ ನೀವು ಕಡಿವಾಣ ಹಾಕ್ಬೇಕಾಗತ್ತೆ. ಸ್ವಲ್ಪ ಏನಾಗುತ್ತೆ, ಈ ಸ್ಥಿರ ಆಸ್ತಿ ಸಂಬಂಧ ಅಥವಾ ಯಾವುದೋ ಆಸ್ತಿ ವಿಚಾರಕ್ಕೆ ಸಂಬಂಧ ಏನೋ ವಾದ ವಿವಾದಗಳು ಇರುವಂತ ಸನ್ನಿವೇಶಗಳು ಇರುತ್ತೆ. ಅದನ್ನ ತಾಳ್ಮೆಯಿಂದ ಬುದ್ಧಿವಂತಿಕೆಯಿಂದ ಸರಿ ಮಾಡಿಕೊಳ್ಳುವಂತ ಒಂದು ಪ್ರಯತ್ನವನ್ನ ನೀವಿಲ್ಲಿ ಮಾಡ್ಕೋಬೇಕಾಗತ್ತೆ. ಜೊತೆಗೆ ಈ ಶನಿ ಮಹಾತ್ಮನ ಪ್ರಭಾವ ಯಾವ ಪ್ರಕಾರದಲ್ಲಿ ಇರುತ್ತೆ ಅನ್ನುವಂಥದ್ದು, ಜೊತೆಗೆ ಈ ತಿಂಗಳಲ್ಲಿ ನೀವು ಅನುಸರಿಸಲೇಬೇಕಾಗಿರ್ತಕ್ಕಂಥ ಕೆಲವು ಮುಖ್ಯವಾದ ವಿಚಾರಗಳು ಇದಾವೆ. ತುಂಬಾ ಉಪಯೋಗ ಆಗುತ್ತೆ. ವಿಡಿಯೋ ನಿಮಗೆ ಇನ್ನು ಮೇಲೆ ಅದ್ಭುತವಾದಂತ ವಿಚಾರಗಳಿದೆ, ಕೊನೆ ತನಕ ನೋಡಿ, ಅಂದ್ರೆ ನಿಮ್ಗೆ ವಿಡಿಯೋದ ಮಾಹಿತಿ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಬರ್ತಾ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿ ತಿಳಿಸ್ಕೊಡೋಣ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತ ಜನ್ಮ ಜಾತಕ ಫಲ 80 ರಿಂದ 100 ಪುಟ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ರೀತಿ ಇರುತ್ತೆ ಜಾತಕ ಅಂತ ಹೇಳಿ. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಳ್ಳಿ. ಯಾಕಂದ್ರೆ ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು. ಏನಕ್ಕಂದ್ರೆ ಅವರಿಗೆ ಅದ್ರ ಬಗ್ಗೆ ಸಂಪೂರ್ಣವಾದ ಜ್ಞಾನ ಇತ್ತು, ಅನುಭವ ಇತ್ತು, ಸಮಯನೂ ಇತ್ತು. ಈಗ ಯಾರಿಗೂ ಅದ್ರ ಬಗ್ಗೆ ತಿಳಿದೂ ಇಲ್ಲ, ಟೈಮೂ ಇಲ್ಲ ಯಾರಿಗೂ. ಹಾಗಾಗಿ JB ಪ್ರೆಡಿಕ್ಷನ್ಸ್ ಅವರು ಒಂದು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ, ಉಪಯೋಗ ಮಾಡ್ಕೊಳ್ಳಿ. ಇನ್ನು ನೋಡಿ, ಈ ಗುರುವಿನ ಪ್ರಭಾವ ಏನಾಗುತ್ತೆ ಅಂತಂದ್ರೆ, ಕೆಲವೊಂದು ಯಾರನ್ನೋ ನಂಬಿ ದುಡ್ಡು ಕೊಟ್ಬಿಡ್ತೀರಿ, ಅವ್ರ ಕಡೆಯಿಂದ ಮತ್ತೆ ವಾಪಸ್ ಬರಲ್ಲ. ನೀವು ಯಾವ್ದೋ ಒಂದು ಪತ್ರಕ್ಕೆ ಸಹಿ ಹಾಕಿರ್ತೀರಿ, ಅಲ್ಲಿ ಏನೋ ಒಂಥರ ಮೋಸ ಇರುತ್ತೆ. ಯಾವ್ದೋ ಹಣಕಾಸಿನ ವ್ಯವಹಾರ ಮಾಡಿರ್ತೀರಿ, ಅಲ್ಲಿ ಮೋಸ ಆಗುವಂತ ಸಾಧ್ಯತೆ ಇರುತ್ತೆ. ನಿಮ್ಮ ಗುಟ್ಟಿನ ವಿಚಾರಗಳನ್ನ ಯಾರೋ ನಮ್ಮವ್ರು ಅಂತ ತಿಳ್ಕೊಂಡು ಹೇಳಿರ್ತೀರಿ, ಅಲ್ಲೂ ಕೂಡ ಸಮಸ್ಯೆ ಆಗುತ್ತೆ. ಇದ್ರ ಬಗ್ಗೆ ಇದನ್ನೆಲ್ಲ ನಾವು ಪಾಯಿಂಟ್ ಔಟ್ ಮಾಡ್ತಾ ಇದೀವಲ್ಲ, ಇದು ಮೈನಸ್ ಪಾಯಿಂಟ್ ಅಲ್ಲ. ಇದ್ರ ಬಗ್ಗೆ ಜಾಗರೂಕರಾಗಿರ್ಬೇಕು. ನಿಮ್ಗೆ ಒಳ್ಳೆ ಫಲ ಸಿಗುತ್ತೆ ಅನ್ನುವಂತ ಮಾಹಿತಿ ಇದನ್ನ ನಿಮ್ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇನ್ನು ಗುಪ್ತ ಚಿಂತೆಯಿಂದ, ಏನೋ ಗುಪ್ತವಾಗಿರ್ತಕ್ಕಂಥ ಚಿಂತೆಗಳಿಂದ ನೀವು ಬಳಲುವಂತದ್ದು. ಈ ದುಷ್ಟ ಜನರ ಸವಾಸದಿಂದ ದೂರ ಇರಬೇಕು. ದುಷ್ಟನ ಕಂಡ್ರೆ ದೂರ ಇರ್ಬೇಕಂತಾರಲ್ಲ, ಹಾಗಾಗಿ ದುಷ್ಟ ಜನಗಳಿಂದ ದೂರ ಇರಬೇಕು. ಇನ್ನು ಈ ವರ್ಷದಲ್ಲಿ ಶನಿ ಮಹಾತ್ಮನ ಪ್ರಭಾವ ನೋಡಿ. ಶನಿ ಒಂದನೇ ಮನೆಯವರಲ್ಲಿ ಇರ್ತಾರೆ. ಅಂದ್ರೆ ಈ ಮೀನ್ ರಾಶಿಯಲ್ಲೇ ಶನಿ ಇರ್ತಕ್ಕಂಥದ್ರಿಂದ ಶನಿಯ ಪ್ರಭಾವ ಬಹಳಷ್ಟು, ಅಂದ್ರೆ ನಿಮಗೆ 7.7 ಶನಿಯ ಮಧ್ಯ ಭಾಗ ಅಂತ ಹೇಳ್ಬೋದು. 2.5 ವರ್ಷ ಕಂಪ್ಲೀಟ್ ಮುಗಿಸ್ಕೊಂಡು ಈಗ ಮುಂದೆ 5 ವರ್ಷದ ಈ ಮಧ್ಯ ಭಾಗದಲ್ಲಿ ನೀವಿರ್ತಕ್ಕಂಥದ್ದು. ಅಂದ್ರೆ ಈ ಶನಿ ಪರಮಾತ್ಮ ನೀವು ಅಂದ್ರೆ ಈ 7.7 ಶನಿ ಮಧ್ಯ ಭಾಗದಲ್ಲಿ ಇದ್ದೀರಿ. ಹಾಗಾಗಿ ಇಲ್ಲಿ ನೀವು ಅತ್ಯಂತ ಎಚ್ಚರಿಕೆಯನ್ನ, ಸಮಯವನ್ನ ಸರಿಯಾಗಿ ಅರ್ಥೈಸಿಕೊಂಡು ನೀವು ಮುಂದೆ ಹೋಗುವಂತ ಪ್ರಯತ್ನವನ್ನ ಮಾಡ್ಕೋಬೇಕು. ಪಾಪದಿಂದ ಬಂದಿರತಕ್ಕಂತ ದುಡ್ಡನ್ನ ಮುಟ್ಟಬಾರದು, ಕೆಲವೊಂದು ಕೆಟ್ಟ ಕೆಲಸಗಳನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇನ್ನು ಈ ಅಶುಭ ಕೆಲಸಗಳಿಂದ
ಸ್ವಲ್ಪ ಮನಸ್ಸಿಗೆ ಬೇಸರ ಆಗಿರುತ್ತೆ. ತಾಳ್ಮೆ ಅನ್ನುವಂಥದ್ದು ತಗೋಬೇಕು. ತಿರುಗಾಟ ಜಾಸ್ತಿ ಇರುತ್ತೆ, ತಿರುಗಾಟವನ್ನು ಕೂಡ ಕಡಿಮೆ ಮಾಡಬೇಕು. ಸಮಯ ವ್ಯರ್ಥ, ದುಡ್ಡು ವ್ಯರ್ಥ, ಈ ರೀತಿ ತಿರುಗಾಟಕ್ಕೆ ಜಾಸ್ತಿ ಮಹತ್ವ ಕೊಡಬೇಡಿ. ಈ ವಾದ ವಿವಾದಗಳಲ್ಲಿ ಸಿಕ್ಕಾಕೊಳಕ್ ಹೋಗ್ಬೇಡಿ, ಕಾಂಟ್ರವರ್ಸಿಗಳಲ್ಲಿ ಸಿಕ್ಕಾಕೊಳಕ್ ಹೋಗ್ಬೇಡಿ, ಜನಗಳ ವಿಚಾರದಲ್ಲಂತೂ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನೀವಾಯ್ತು, ನಿಮ್ ಕೆಲಸ ಆಯ್ತು, ಈ ರೀತಿ ಇರಬೇಕು. ಯಾರದೋ ಮೂರನೇವ್ರ ಸಮಸ್ಯೆ, ನೀವು ಅದ್ರಲ್ಲಿ ಮೀನ್ ರಾಶಿಯವ್ರು ಸುಮ್ನೆ ಕೊಡ್ತೀರಾ, ಯಾರೋ ಪ್ರಾಬ್ಲಮ್ ಇದ್ದ ತಕ್ಷಣ ಹೋಗ್ಬಿಡ್ತೀರಿ, ಮತ್ತೆ ಏನೋ ಅಂತ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತೀರಿ, ಯಾರೋ ಮಾಡಿ ತಪ್ಪು ನಿಮ್ ತಲೆ ಕಟ್ಟಬಿಡ್ತಾರೆ. ಈ ರೀತಿ ಸಾಕಷ್ಟು ಅನುಭವ ಆಗಿರುತ್ತೆ. ಇದ್ರ ಬಗ್ಗೆ ನೀವು ಗಮನ ಹರಿಸ್ಬೇಕಾಗುತ್ತೆ. ಕುಟುಂಬದಲ್ಲಿ ಸ್ವಲ್ಪ ಚಿಕ್ಕ ಪುಟ್ಟದಾದಂತ ವಿರಸ ಇರುತ್ತೆ, ಅದನ್ನ ಕೂಡ ತಾಳ್ಮೆಯಿಂದ ನಿಭಾಯಿಸ್ಬೇಕು. ಬಂಧು ಬಾಂಧವರಲ್ಲಿ ನೀವು ಒಳ್ಳೇದ್ ಮಾಡಿದ್ರು ಏನೋ ಒಂಥರ ಹೇಳ್ತಿರ್ತಾರೆ, ಅದಕ್ಕೂ ಏನೋ ರಿಯಾಕ್ಟ್ ಮಾಡ್ಕೊಳಿಕ್ ಹೋಗ್ಬೇಡಿ. ಸ್ವಲ್ಪ ಶಾಂತತೆ ಅನ್ನುವಂಥದ್ದು ನಿಮ್ಮ ವಿಚಾರದಲ್ಲಿರ್ಲಿ. ಹಣಕಾಸಿನ ಅಡಚಣೆ ಸಹಜವಾಗಿ ನಿಮ್ಗಿರುತ್ತೆ, ಸಾಲ ಸಮಯ ಏನು ಮಾಡ್ಕೊಳಿಕ್ ಹೋಗ್ಬೇಡಿ. ಏನೋ ದುಡ್ಡಿಲ್ಲ ಅಂದ್ ಮಾತ್ರಕ್ಕೆ ಬಹಳ ತೀರಾ ಅವಶ್ಯಕತೆ ಇದೆ ಅಂತಂದ್ರೆ ಮಾಡಿ, ಆದ್ರೆ ಸುಮ್ನೆ ಯಾರೋ ಮಾಡ್ತಾ ಇದ್ದಾರೆ ಏನೋ ಒಂದ್ ಮಾಡ್ಬಿಡ್ಬೇಕಂತ ತಿಳ್ಕೊಂಡು ಓವರ್ ಕಾನ್ಫಿಡೆನ್ಸ್ ಲಿಂದ ಅತಿಯಾದ ಸಾಲವನ್ನ ಮಾಡ್ಕೊಳಿಕ್ ಹೋಗ್ಬೇಡಿ. ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ತಕ್ಕಂಥದ್ದು. ವಂಚಕರಿಂದ ಎಚ್ಚರಿಕೆ ಇರಬೇಕು. ಹಣಕಾಸನ್ನ ಸೇಫ್ಟಿಯಾಗಿ ಇಟ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿ. ಬಂಧುಗಳಿಂದ ಇಲ್ಲ ಸಲ್ಲದ ಚಿಕ್ಕಪುಟ್ಟದಾಗಿರುವಂತ ಅಪವಾದ ಪೀಠಗಳು ಇರ್ತವೆ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಶಾಂತವಾಗಿರ್ತಕ್ಕಂಥ ಪ್ರಯತ್ನವನ್ನ ಮಾಡಿ. ಇನ್ನು ವ್ಯಾಪಾರ ಉದ್ಯೋಗಗಳು ಸ್ವಲ್ಪ ಬಹಳ ಸ್ಪೀಡ್ ಆದಂತೆ ಕಂಡು ಬರುತ್ತವೆ, ಆದ್ರೂ ಕೂಡ ಸಡನ್ ಆಗಿ ನಿಂತು ಹೋಗುವಂತ ಸನ್ನಿವೇಶಗಳು ಕೂಡ ಇರ್ತವೆ. ಅದ್ರ ಬಗ್ಗೆನೂ ಕೂಡ ಸ್ವಲ್ಪ ಬುದ್ಧಿವಂತಿಕೆಯಿಂದ ಇಲ್ಲಿ ವ್ಯವಹರಿಸುವಂತ ಪ್ರಯತ್ನವನ್ನ ನೀವಿಲ್ಲಿ ಮಾಡ್ಕೋಬೇಕಾಗತ್ತೆ. ಇನ್ನು ನೀವು ವಿಶೇಷವಾಗಿ ನೌಕರದಾರ ಆಗಿದ್ರೆ, ಸರ್ಕಾರಿ ಅಥವಾ ಅರೆ ಸರ್ಕಾರಿಯಲ್ಲಿ ನೀವು ವಿಶೇಷವಾಗಿ ಕೆಲಸ ಮಾಡ್ತಾ ಇದ್ರೆ, ಮೇಲಧಿಕಾರಿಗಳು ನಿಮ್ಮೊಡನೆ ಪ್ರೀತಿ ವಿಶ್ವಾಸಗಳಿಂದ ನಡೆದುಕೊಳ್ಳುವಂತ ಸಾಧ್ಯತೆಗಳು ಇದ್ರೂ ಕೂಡ ನೀವು ನಿಮ್ಮ ಒಳಗುಟ್ಟನ್ನ ನೀವು ಬಿಟ್ಕೊಡ್ಲಿಕ್ಕೆ ಹೋಗ್ಬಾರ್ದು. ಬಡ್ತಿ, ಪ್ರಮೋಷನ್ ಈ ರೀತಿ ಅವಕಾಶಗಳೇನೋ ಇದಾವೆ. ಹೆಚ್ಚಿನ ಪರಿಶ್ರಮವನ್ನ, ಎಫರ್ಟ್ ಅನ್ನ ನೀವು ಹಾಕಿದ್ರೆ ಖಂಡಿತವಾಗ್ಲೂ ಅವಕಾಶ ಇದೆ. ಇನ್ನು ನಿಮ್ಮ ಕರ್ತವ್ಯದಲ್ಲಿ ಚ್ಯುತಿ ಆಗದಂತೆ, ತಪ್ಪಾಗದಂತೆ ಎಚ್ಚರಿಕೆಯನ್ನು ವಹಿಸಬೇಕು. ಅಂದ್ರೆ ನಿಮ್ಮ ಕೆಲಸಕ್ಕೆ ಒಂದು ಗೌರವ ಬರುತ್ತೆ. ಇನ್ನು ನೀವು ವಿಶೇಷವಾಗಿ ವ್ಯಾಪಾರಸ್ಥರಾಗಿದ್ರಿ, ಯಾವುದೇ ತರದ ವ್ಯಾಪಾರ ವಹಿವಾಟು ಇರ್ಬೋದು, ಬಿಸ್ನೆಸ್ ಇರ್ಬೋದು, ನಿಮ್ಮ ವ್ಯಾಪಾರ ಉದ್ಯೋಗದಲ್ಲಿ ಬಹಳ ಪ್ರಗತಿ ಅನ್ನುವಂಥದ್ದು ಕಂಡು ಬರುತ್ತೆ. ಈ ವರ್ಷದಲ್ಲಿ ಏನು ಸಡೆಸಾಚನೆ ಇದೆ, ಮತ್ತೆ ಗುರುಬಲ ಇಲ್ಲ ಅಂದ್ ಮಾತ್ರಕ್ಕೆ ನಿಮ್ಗೇನೋ ತೊಂದರೆನೆ ಆಗ್ಬಿಡುತ್ತೆ, ಸಮಸ್ಯೆನೆ ಆಗ್ಬಿಡುತ್ತೆ ಅಂತಿಲ್ಲ. ಖಂಡಿತ ನಿಮ್ಮ ಪರಿಶ್ರಮಕ್ಕೆ ಒಂದು ತಕ್ಕಂತೆ ಒಂದು ಫಲ ಇರುತ್ತೆ. ಕಷ್ಟಗಳಿರುತ್ತೆ, ಸವಾಲುಗಳಿರುತ್ತೆ. ಆ ಸವಾಲುಗಳನ್ನ ನಾವು ಈ ವಿಡಿಯೋದುದ್ದಕ್ಕೂ ಹೇಳಿದೀವಲ್ಲ, ಆ ಎಚ್ಚರಿಕೆಗಳನ್ನ ನೀವು ಅನುಸರಿಸಿದ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆ ಫಲ ಸಹಜವಾಗಿ ನಿಮ್ಗೆ ಸಿಗ್ತಾ ಇರತಕ್ಕಂಥದ್ದು. ಸಮಯವನ್ನ ಸರಿಯಾಗಿ ಸದ್ಬಳಕೆಯನ್ನ ಮಾಡ್ಕೋಬೇಕು. ವಿಶೇಷವಾಗಿ ವ್ಯಾಪಾರಸ್ಥರು ಅಧಿಕ ಧನಲಾಭವನ್ನು ಸಿಗುವಂತ ಸಾಧ್ಯತೆಗಳಿದೆ. ಸ್ವಲ್ಪ ಮಿತ್ರರಿಗೆ ನೀವು ಅತಿಯಾಗಿ ನಂಬುವಂತ, ಅತಿ ಆದ್ರೆ ಅಮೃತ ವಿಷ ಆಗುತ್ತಂತಾರಲ್ಲ, ಅತಿ ಬೇಡ. ನಿಮ್ಮ ಹಿಡಿತದಲ್ಲಿ ಇಟ್ಕೊಂಡು ನಿಮ್ಮ ಕೆಲಸವನ್ನ ಮಾಡ್ಕೊಳ್ಳಿ. ಇನ್ನು ವಿಶೇಷವಾಗಿ ವಿದ್ಯಾರ್ಥಿಗಳು ಹೆಚ್ಚಿನ ಶ್ರಮವನ್ನು ವಹಿಸಬೇಕಾಗುತ್ತೆ, ಹೆಚ್ಚಿನ ಅಭ್ಯಾಸವನ್ನ ಮಾಡ್ಕೋಬೇಕಾಗತ್ತೆ. ನೆನಪಿನ ಶಕ್ತಿ ಸ್ವಲ್ಪ ಕುಂಠಿತ ಆಗುವಂತ ಸನ್ನಿವೇಶಗಳು ಇದ್ರೂ ಕೂಡ ನೀವು ಸ್ವಲ್ಪ ಒಳ್ಳೆ ಫಲ ಅಂತೂ ನಿಮ್ಗೆ ಸಿಗುತ್ತೆ. ಸ್ವಲ್ಪ ಮೊಬೈಲ್ ಬಳಕೆ ಕಡಿಮೆ ಮಾಡ್ಕೊಳ್ಳಿ. ಓದಿನ ಮೇಲೆ ಜಾಸ್ತಿ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡ್ಕೊಂಡ್ರೆ ಸಾಕು, ಒಳ್ಳೆ ಫಲ ನಿಮ್ಗೆ ಸಿಗ್ತಕ್ಕಂಥದ್ದು. ಸ್ವಲ್ಪ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥ ಸಾಧನೆಯನ್ನ ವಿದ್ಯಾರ್ಥಿಗಳು ಕೂಡ ಮಾಡುವಂತ ಸಾಧ್ಯತೆಗಳಿದೆ. ಏನ್ ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡಿ. ವಿಶೇಷವಾಗಿ ಕೃಷಿಕರು ಸ್ವಲ್ಪ ಈ ಪಾಲಿನ ಲಾವಣಿ ಅಥವಾ ವ್ಯವಹಾರಗಳಲ್ಲಿ ಖಂಡಿತವಾಗ್ಲೂ ಒಂದು ಒಳ್ಳೆ ಫಲ ಸಿಗುತ್ತೆ. ಹೆಚ್ಚಿನ ಪರಿಶ್ರಮ ಬೇಕು. ಹಣದ ಒಂದು ಒಳಹರಿವು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಡಿಮೆ ಇರುತ್ತೆ, ಆದ್ರೆ ಇರುವಂತ ದುಡ್ಡನ್ನ ಯಾವ ರೀತಿ ಭದ್ರಪಡಿಸಬೇಕು ಅನ್ನುವಂಥದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಇನ್ನು ಈ ವರ್ಷದಲ್ಲಿ ನಿಮಗೆ ಅಶುಭವಾಗಿರತಕ್ಕಂತ ಮಾಸಗಳು, ತಿಥಿಗಳು, ವಾರಗಳು, ನಕ್ಷತ್ರಗಳು ಯಾವುದು ಅನ್ನೋದ್ರ ಬಗ್ಗೆ ಮುಖ್ಯವಾಗಿ ತಿಳಿಸೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋದಲ್ಲಿ ಕೆಲವೊಂದು ಎಚ್ಚರಿಕೆಗಳನ್ನ ಹೇಳಿದೀವಲ್ಲ, ಅದನ್ನ ನೀವು ಫಾಲೋ ಮಾಡಿದ್ರೆ ಈ ವರ್ಷ ನಿಮಗೆ ಅದ್ಭುತವಾದಂತ ವರ್ಷ ಆಗುತ್ತೆ. ನೀವು ಮಾಡುವಂತ ಕಾರ್ಯಗಳಲ್ಲಿ ಕೂಡ ನೀವು ಅತ್ಯಂತ ಯಶಸ್ಸನ್ನ ಪಡ್ಕೋತೀರಿ ಅನ್ನುವಂಥದ್ದು ನಿಮ್ಮ ಗಮನದಲ್ಲಿ ಇರ್ಲಿ ಅನ್ನುವಂತ ಮಾತನ್ನ ಹೇಳ್ತಾ ನಿಮಗೆ ಈ ಮುಖ್ಯವಾದ ವಿಚಾರ ತಿಳಿಸೋಣ. ಅದಕ್ಕಿಂತ ಮುಂಚೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಮತ್ತೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಯುಗಾದಿ ವರ್ಷದ ಒಂದು ಮಾಹಿತಿಗಳು ಸಿಗ್ತವೆ. ನಿಮ್ಗೆ ಇಷ್ಟವಾಗಿರುವಂತ ಮಾಹಿತಿಯನ್ನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ ಈ ವರ್ಷದಲ್ಲಿ ಫಾಲ್ಗುಣ ಮಾಸ
ಮತ್ತೆ 5, 10, 15ನೇ ತಿಥಿಗಳು ಶುಕ್ರವಾರ, ಆಶ್ಲೇಷ ನಕ್ಷತ್ರ, ಇವು ಘಾತಕವಾಗಿರ್ತಕ್ಕಂಥದ್ದು, ಅಷ್ಟಾಗಿ ಶುಭಕರವಾಗಿ ಇರೋದಿಲ್ಲ. ಶುಭವಾಗಿರ್ತಕ್ಕಂತ ವಾರ ತಿಥಿಗಳಲ್ಲಿ ನಿಮ್ಮ ಶುಭವಾದಂತ ಕೆಲಸಗಳನ್ನ ಮಾಡ್ಕೊಳ್ಳಿ. ಒಳ್ಳೆ ಫಲಗಳಿದೆ, ಭಗವಂತನ ಕೃಪೆ ಇದೆ. ಜೊತೆಗೆ ನಿಮಗೆ ನಿಮ್ಮದೇ ಆದಂತ ಕೆಲವೊಂದು ಪರಿಹಾರದ ಬಗ್ಗೆನೆ ಒಂದು ವಿಡಿಯೋಗಳು ಬರ್ತವೆ, ಅದನ್ನ ನೋಡ್ಕೊಳ್ಳಿ, ಆ ರೀತಿ ಪರಿಹಾರ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಒಳ್ಳೆ ಫಲ ಸಿಗುತ್ತೆ. ಒಳ್ಳೆ ಫಲ ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.